ಡೆಲ್ಲಿ ಕ್ಯಾಪಿಟಲ್ಸ್ ಕೊಟ್ಟಿದ್ದಂತಹ ಸವಾಲಿನ ಗುರಿಯನ್ನ ನಿರಾಯಾಸವಾಗಿ ಮುಟ್ಟಿದ ಆರ್ಸಿಬಿ ಇತಿಹಾಸ ಕ್ರಿಯೇಟ್ ಮಾಡಿದೆ. ಮಹಿಳಾ ಪ್ರೀಮಿಯರ್ ಲೀಗ್ ಆರ್ಸಿಬಿ 2ನೇ ಬಾರಿಗೆ ಟ್ರೋಫಿ ಎತ್ತಿ ಇತಿಹಾಸ ಕ್ರಿಯೇಟ್ ಮಾಡಿದೆ. ಫೈನಲ್ ಪಂದ್ಯದಲ್ಲಿ ಒಂದ್ ಸ್ವಲ್ಪನೂ ಪ್ರೆಷರ್ ತಗೊಳ್ದೆ ಬ್ಯಾಟ್ ಮಾಡಿದಂತಹ ಆರ್ಸಿಬಿ ಅಕ್ಷರಶಃ ಆರ್ಭಟಿಸಿತು. ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿದ ಆರ್ಸಿಬಿ ತಂಡಕ್ಕೆ ಸಿಕ್ಕಿರೋ ಮೊತ್ತ ಎಷ್ಟು ಗೊತ್ತಾ? 6 ವಿಕೆಟ್ಗಳಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಮಣಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಕರ್ಷಕ ಟ್ರೋಫಿಯೊಂದಿಗೆ 6 ಕೋಟಿ ರೂಪಾಯಿ ಬಹುಮಾನವನ್ನ ಪಡೆಯಲಿದ್ದಾರೆ. ಫೈನಲ್ ಪಂದ್ಯದಲ್ಲಿ ಸೋಲು ಕಂಡಿರೋ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 3 ಕೋಟಿ ರೂಪಾಯಿ ಹಣವನ್ನ ಪಡೆಯಲಿದೆ. ಫೈನಲ್ ಪಂದ್ಯದಲ್ಲಿ ಟಾಸ್ ಸೋತ್ರು ಮೊದಲು ಬ್ಯಾಟ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಆರಂಭ ಭರ್ಜರಿಯಾಗೇ ಇತ್ತು. ಲಿಜೇಲಿ ಲೀ ಹಾಗೆ ಶಫಾಲಿ ವರ್ಮಾ ಜೋಡಿ 49 ರನ್ಗಳ ಜೊತೆಯಾಟದ ಕಾಣಿಕೆ ಕೊಟ್ಟಿತು. ಮಹತ್ವದ ಪಂದ್ಯದಲ್ಲಿ ಡೆಲ್ಲಿ ತಂಡದ ನಾಯಕಿ ಜೆಮಿಮಾ ಹಾಗೆ ಲಾರಾ ವೋಲ್ವಾರ್ಡ್ ಜೋಡಿ ಒಳ್ಳೆ ಮೊತ್ತವನ್ನೇ ಕಲೆ ಹಾಕ್ತು. ಜಮೀಮಾ 57, ಲಾರಾ ವೋಲ್ವಾರ್ಡ್ ಅಜಯ್ಯ 44, ಚೆನ್ಲಿ ಹೆನ್ರಿ 35 ರನ್ ಸಿಡಿಸಿದ್ರು. 20 ಓವರ್ಗಳಲ್ಲಿ 203 ರನ್ ಗಳಿಸಿ ಸ್ಪರ್ಧಾತ್ಮಕ ಮೊತ್ತವನ್ನೇ ಸವಾಲಿಗೆ ಕೊಡ್ತು. ಇದನ್ನ ಚೇಸ್ ಮಾಡೋದಕ್ಕೆ ಹೊರಟಿದ ಆರ್ಸಿಬಿ ತಂಡದ ಆರಂಭ ಸ್ವಲ್ಪ ಕಳಪೆಯಾಗಿತ್ತು. ಗ್ರೇಸ್ ಹ್ಯಾರಿಸ್ ಅವರಿಗೆ ಖೆಡ್ಡಾ ತೋಡಿ ಪಂದ್ಯದ ಮೇಲೆ ಹಿಡಿತ ಸಾಧಿಸೋ ಆಸೆಯನ್ನ ಡೆಲ್ಲಿ ಇಟ್ಕೊಂಡಿತ್ತು. ಆದರೆ 2ನೇ ವಿಕೆಟ್ಗೆ ನಾಯಕಿ ಸ್ಮೃತಿ ಮಂಧಾನ ಹಾಗೆ ಜಾರ್ಜಿಯಾ ವೋಲ್ ತಂಡಕ್ಕೆ ಭರ್ಜರಿ ಜೊತೆಯಾಟವನ್ನ ಕೊಟ್ಟು ಆಧಾರ ಆದ್ರು. ಆರ್ಸಿಬಿ ಪರ ಈ ಜೋಡಿ 150ಕ್ಕೂ ಹೆಚ್ಚು ರನ್ ಕಲೆ ಹಾಕಿದ ಹೆಗ್ಗಳಿಕೆಯನ್ನ ತನ್ನದಾಗಿಸಿಕೊಂಡಿದೆ. ಸ್ಮೃತಿ 87, ಜಾರ್ಜಿಯಾ 79 ರನ್ ಗಳಿಸಿ ಜಯದಲ್ಲಿ ಮಿಂಚಿದ್ರು. ಫೈನಲಿ 19.4 ಓವರ್ಗಳಲ್ಲಿ 4 ವಿಕೆಟ್ಗಳಿಂದ 204 ರನ್ ಸೇರಿಸಿ ಆರ್ಸಿಬಿ ಜಯಭೇರಿಯನ್ನ ಬಾರಿಸಿದೆ. ಇನ್ನು ಈ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಅನೇಕ ಪ್ರಶಸ್ತಿಗಳನ್ನ ಕೊಡಲಾಗುತ್ತೆ. ಆದರೆ ಎಲ್ಲರ ಕಣ್ಣಿರೋದು ಜಾಸ್ತಿ 2 ಪ್ರಶಸ್ತಿ ಮೇಲೆ. ಪರ್ಪಲ್ ಕ್ಯಾಪ್ ಯಾರಿಗೆ, ಆರೆಂಜ್ ಕ್ಯಾಪ್ ಯಾರಿಗೆ ಅಂತ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಫೈನಲ್ ಪಂದ್ಯದಲ್ಲಿ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ನೀಡಿದ ಸ್ಮೃತಿ ಮಂಧಾನ ಆರೆಂಜ್ ಕ್ಯಾಪ್ ಅನ್ನ ಪಡ್ಕೊಂಡಿದ್ದಾರೆ. ಆಡಿರೋ 9 ಪಂದ್ಯಗಳಲ್ಲಿ 53ರ ಸರಾಸರಿಯಲ್ಲಿ 377 ರನ್ ಕಲೆ ಹಾಕುವ ಮೂಲಕ ಆರೆಂಜ್ ಕ್ಯಾಪ್ ಅನ್ನ ತನ್ನದಾಗಿಸಿಕೊಂಡಿದ್ದಾರೆ. ಇನ್ನು ಗುಜರಾತ್ ಜೈಂಟ್ಸ್ ತಂಡದ ಆಟಗಾರ್ತಿ ಸೋಫಿ ಡಿವೈನ್ ಪರ್ಪಲ್ ಕ್ಯಾಪ್ ಅನ್ನ ಪಡೆದುಕೊಂಡಿದ್ದಾರೆ. ಇವರು 9 ಪಂದ್ಯಗಳಲ್ಲಿ 17 ವಿಕೆಟ್ ಪಡೆದು ಈ ಕ್ಯಾಪ್ ಅನ್ನ ತನ್ನದಾಗಿಸಿಕೊಂಡಿದ್ದಾರೆ. WPL ಹಾಗೆ IPL ನಡುವಿನ ಬಹುಮಾನದ ಹಣದ ವ್ಯತ್ಯಾಸವನ್ನ ನೋಡಿದ್ರೆ ಮಹಿಳೆಯರಿಗೆ ಇಷ್ಟೊಂದು ಕಮ್ಮಿನಾ ಅಂತ ಅನ್ಸುತ್ತೆ. ಯಾಕಂದ್ರೆ 2025ರಲ್ಲಿ IPL ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪುರುಷರ ತಂಡ ಗೆದ್ದಿತ್ತು. ಅವ್ರಿಗೆ ಸಿಕ್ಕಿದ್ದು 20 ಕೋಟಿ ರೂಪಾಯಿ. ಆದ್ರೆ WPL 2026ರ ವಿಜೇತರಾದ ಆರ್ಸಿಬಿ ಮಹಿಳಾ ತಂಡ ಕೇವಲ 6 ಕೋಟಿ ರೂಪಾಯಿಗಳನ್ನ ಪಡೆದುಕೊಳ್ಳುತ್ತೆ. ಅಂದ್ರೆ ಪುರುಷರ ಟೀಮ್ಗೆ ಕಮ್ಮಿ ಮಾಡಿದ್ರೆ 3 ಪಟ್ಟು ಮಹಿಳೆಯರಿಗೆ ಕಮ್ಮಿ ಮೊತ್ತ ಅಂತ ಹೇಳ್ಬೋದು.